ಹಿಂದೂ ಹುಲಿ ಕಲ್ಲಡ್ಕ ಪ್ರಭಾಕರ ಭಟ್ರೆ, ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಲ್ಲ, ಹಿಂದೂ ಹೆಣ್ಣು ಮಕ್ಕಳು 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೆರಿಗೆ ಆಗ್ಬೇಕು ಅಂತ. ಕಲ್ಲಡ್ಕ ಪ್ರಭಾಕರ್ ಭಟ್ರೆ, ನಿಮ್ಮನೆಯ ಹೆಣ್ಣು ಮಕ್ಕಳು ಎಷ್ಟೆಷ್ಟು ಹೆರಿಗೆ ಆಗಿದ್ದಾರೆ? ಹೆಣ್ಮಕ್ಳು ಅಂತ ಹೇಳಿದ್ರೆ ಮಕ್ಕಳನ್ನ ಹೆರಿಗೆ ಆಗುವ ನಮ್ಮ ಮನೆಗಳಲ್ಲಿ ನಮಗೆ ಮಕ್ಕಳು 3ಕ್ಕಿಂತ ಕಡಿಮೆ ಇರಬಾರದು. ಇದನ್ನು ನಿರ್ಣಯ ಮಾಡಿಕೊಳ್ಳಿ. ನಾವು ಇರುವುದೇ ಸಮಾಜಕ್ಕೋಸ್ಕರ. ಯಾಕೆಂದರೆ ನನ್ನ ಮಗ, ನನ್ನ ಪುಳ್ಳಿ ಅವರು ಬದುಕಬೇಕು ಅಂತ ಆದರೆ ನಮ್ಮ ಮನೆಯಲ್ಲಿ ಸಂಖ್ಯೆ ಇರಬೇಕು. ಇದೆಲ್ಲವನ್ನು ಯೋಚನೆ ಮಾಡಿಕೊಂಡು ನಾವು ಬದುಕಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಇದೇ ನೀವು ಮೊನ್ನೆ ಭಾಷಣ ಮಾಡಿದ್ದು ಪುತ್ತೂರಿನಲ್ವಾ ಭಟ್ರೆ? ಇದೇ ಪುತ್ತೂರಿನಲ್ಲಿ ನಿಮ್ಮದೇ ಶಿಷ್ಯ ಕೃಷ್ಣ ಎಂಬುವನು ಒಂದು ಮಗು ಮಾಡಿದ್ದಾನೆ. ಅದಕ್ಕೆ ಇವತ್ತಿಗೆ ಸಹ ನ್ಯಾಯ ಸಿಗ್ಲಿಲ್ಲ ಆ ಹುಡುಗಿಗೆ, ಪಾಪ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ. ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ದ್ವೇಷ ಭಾಷಣ ಮಾಡೋದಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇವಾಗ ಅವ್ರಿಗೆ ಜ್ಞಾನೋದಯ ಆಗಿದೆ. ಹಿಂದೆ ಬಹಳಷ್ಟು ಮುಸಲ್ಮಾನ ಹೆಣ್ಣು ಮಕ್ಕಳು ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನು ಉಲ್ಲೇಖಿಸಿ ವಿಡಿಯೋಗಳನ್ನು ಮಾಡಿದ್ದಿದೆ. ಹೆಚ್ಚು ಹೆಚ್ಚು ಮಕ್ಕಳನ್ನ ಹೆರಿ ಅಂತ ಹೇಳಿರುವಂಥದಕ್ಕೆ ಮುಸಲ್ಮಾನರನ್ನ ಟೀಕೆ ಮಾಡಿರೋದ ವಿಚಾರದಲ್ಲಿ ಮುಸಲ್ಮಾನ ಹೆಣ್ಣು ಮಕ್ಕಳು ಸಹ ನೇರವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ಟರನ್ನ ಉಲ್ಲೇಖಿಸಿ ಮಾತನಾಡಿದ್ದಂತಹ ವಿಡಿಯೋಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. 3 ಮಕ್ಕಳನ್ನು ಮಾಡ್ಕೊಳ್ಳಿ, 4 ಮಾಡ್ಕೊಳ್ಳಿ ಅಂತ ಹೇಳುವಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ರು ದ್ವೇಷ ಭಾಷಣಗಳ ಮೂಲಕ ಯುವಕರ ಮನಸ್ಸನ್ನು ಕೆಡಿಸಿ, ಯುವಕರು ಅವ್ರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡು ಅವರು ದ್ವೇಷ ಭಾಷಣಗಳನ್ನು ಮಾಡ್ತಾ ಪ್ರಚೋದನೆಗೆ ಒಳಪಟ್ಟು ಬಹಳಷ್ಟು ಜನ ಜೀವಗಳನ್ನು ಕಳ್ಕೊಂಡಿರುವಂಥದ್ದು ಸತ್ಯ ಅಲ್ವಾ? ಉದಾಹರಣೆಗೆ ಕರ್ನಾಟಕದಲ್ಲಿ BJP ಸರ್ಕಾರ ಇದ್ದಾಗಲೇ ಶಿವಮೊಗ್ಗದ ಹರ್ಷನ ಕೊಲೆ ಆಗುತ್ತೆ, ಪ್ರವೀಣ್ ನೆಟ್ಟಾರ್ ಕೊಲೆ ಆಗುತ್ತೆ. ಇವರು BJP ಸರ್ಕಾರ ಇದ್ದಾಗಲೇ ಆಗಿರುವಂಥದ್ದು. ಅವ್ರಿಗೆ ನ್ಯಾಯವೇ ಸಿಕ್ಕಿಲ್ಲ. ಇವರೆಲ್ಲರೂ ಸಹ ಪ್ರಚೋದನೆಗೆ ಒಳಪಟ್ಟಂತಹ ಯುವಕರು. ಶಿವ ಉಪ್ಪಾರ ಎಂಬ ಇನ್ನು ಹದಿಹರಿಯದ 18 ವರ್ಷ ತುಂಬಿರದಂತಹ ಒಬ್ಬ ಯುವಕ, ಅವನ ಹತ್ಯೆ ಆಗುತ್ತೆ. ಇಲ್ಲಿ ವೇಣುಗೋಪಾಲ್ ಅಂತೇಳಿ ನರಸೀಪುರದಲ್ಲಿ ವೇಣುಗೋಪಾಲ್ ಅಂತ ಯುವಕ, ಅವನ ಹತ್ಯೆ ಆಗುತ್ತೆ. ಈ ಥರ ಪರೇಶ್ ಮಿಸ್ತಾ ಇರ್ಬೋದು, ಬಹಳ ಜನ ಜೀವವನ್ನು ಕಳ್ಕೊಂಡಿರುವುದು ಇಂಥವರ ಪ್ರಚೋದನಾ ಭಾಷಣಗಳಿಂದಾಗಿ. ಭಾರತ್ ಮಾತಾ ಕಿ ಜೈ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡುವಂಥವರು ಇವರು ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ರೆ ಹೊರತು ಇವರು ಯಾರೂ ಸಹ ಹಿಂದೂಗಳಿಗೆ ಸನ್ಮಾರ್ಗವನ್ನು ಹೇಳ್ಕೊಟ್ಟಿಲ್ಲ. ಹಿಂದೂ ಧರ್ಮವನ್ನು ಯಾವ ರೀತಿ ಶಾಂತಿಯಿಂದ, ಯಾವ ರೀತಿ ತಂತ್ರಗಳನ್ನು ಉಪಯೋಗಿಸಿ ಯುಕ್ತಿಯಿಂದ ಧರ್ಮವನ್ನು ಕಟ್ಟಬೇಕು ಅನ್ನೋ ವಿಚಾರ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತು ಭಾಳಷ್ಟು ಜನ ಇದಾರಲ್ಲ ಬಾಡಿಗೆ ಭಾಷಣಕಾರರು, ಅವ್ರು ಯಾರೂ ಸಹ ಹೇಳ್ಕೊಡ್ಲಿಲ್ಲ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಏನಂತಂದರೆ ಒಡಿ ಬಡಿ ಕಡಿ ಅಂತೇಳಿ. ಸುಹಾಸ್ ಶೆಟ್ಟಿ ಅಂತೇಳಿ ಒಬ್ಬ ಯುವಕ ಕೊಲೆ ಆಗ್ತಾನೆ. ಯಾತಕ್ಕೆ ಕೊಲೆ ಆಗ್ತಾನೆ? ಇವೆಲ್ಲವೂ ಸಹ ದ್ವೇಷಗಳಿಂದ ಆಗುವಂಥದ್ದು. ಒಂದು ಕಡೆ ಮುಸಲ್ಮಾನರು ಬಲಿ ಆಗ್ತಾರೆ, ಒಂದು ಕಡೆ ಹಿಂದೂಗಳು ಬಲಿ ಆಗ್ತಾ ಇದ್ದಾರೆ. ಆದರೆ ಇವರು ಮಾತ್ರ ಸೇಫ್ ಆಗಿದ್ದಾರೆ. ನ್ಯಾಯಾಲಯದ ಮುಂದೆ ನಾನು ದ್ವೇಷ ಭಾಷಣ ಮಾಡೋದಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಇದೇ ವಾಸ್ತವ ಸತ್ಯ. ನಾವು ಬದಲಾವಣೆ ಮಾಡಬೇಕಾಗಿರೋದು, ಸಮಾಜದಲ್ಲಿ ಬದಲಾವಣೆ ಮಾಡಬೇಕಾಗಿರುವಂಥದ್ದು ತಪ್ಪು ದಾರಿಗೆ ಹೋಗ್ತಾ ಇರೋರನ್ನು ಸರಿದಾರಿಗೆ ತಗೊಂಬನ್ನಿ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿಯುತವಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸನ್ಮಾರ್ಗವನ್ನು ಹೇಳ್ಕೊಡ್ಬೇಕಾಗಿತ್ತೆ ಹೊರತು ದ್ವೇಷ ಭಾಷಣಗಳನ್ನು ಮಾಡ್ತಾ ಕೇಸುಗಳನ್ನೆಲ್ಲ ಹಾಕಿಸ್ಕೊಂಡ ನಂತರ ನ್ಯಾಯಾಲಯದ ಮುಂದೆ ನಾನು ದ್ವೇಷ ಭಾಷಣ ಮಾಡಲ್ಲ ಅಂತ ಹೇಳ್ತಾರೆ ಅಂತಂದಾಗ ಈ ಯುವಕರು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಹಾಗಾದರೆ ಇಷ್ಟು ವರ್ಷಗಳ ಕಾಲ ಎಷ್ಟೋ ಯುವಕರು ಕೇಸುಗಳು ಹಾಕಿಸ್ಕೊಂಡು ದ್ವೇಷ ಭಾಷಣಗಳು ಪ್ರಚೋದನೆಗೆ ಒಳಪಟ್ಟು ದ್ವೇಷ ಭಾಷಣಗಳನ್ನು ಮಾಡಿ ಕೇಸುಗಳನ್ನು ಹಾಕಿಸ್ಕೊಂಡಿದ್ದಾರಲ್ಲ, ಅವರ ಜೀವನಗಳೇನ್ರಿ? ಅವರ ಜೀವನಗಳೇನು? ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ರಾಗಲಿ, ಚಕ್ರವರ್ತಿ ಸೂಲಿಬೆಲೆ ಅವರಾಗಲಿ, ಮತ್ತಷ್ಟು ಜನ ಆಗಲಿ, ಏನಾದರೂ ಸಮಸ್ಯೆ ಇದೆಯಾ ಅವ್ರಿಗೆ? ಅವ್ರ ಹತ್ರ ಹಣ ಇದೆ, ಆರಾಮಾಗಿ. ಹಣ ಇಲ್ಲದಂತಹ ಎಷ್ಟೋ ಜನ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ಇವ್ರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡು ಪ್ರಚೋದನೆಗೆ ಒಳಪಟ್ಟು ಮುಸಲ್ಮಾನರನ್ನು ಟೀಕೆ ಮಾಡಿ ಏನೆಲ್ಲ ಮಾಡಿ ಕೇಸುಗಳನ್ನು ಹಾಕಿಸ್ಕೊಂಡ್ರಲ್ಲ, ಅವರ ಜೀವನದ ಕತೆ ಏನ್ರಿ?
ಅವರ ಜೀವನದ ಕಥೆ ಏನು? ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕಾಗದೇ ಇರುವಂಥವರು. ಇದೇ ಪುತ್ತೂರಿನ ಇದು ಹಿಂದೂ ಒಬ್ಬ ಮಹಿಳೆ, ಮಗುವನ್ನು ಎತ್ತಿದ್ದಂತಹ ಕೃಷ್ಣರಾವ್ನಿಂದ ಮೋಸಕ್ಕೆ ಒಳಪಟ್ಟಿರುವಂಥ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಅವ್ರ ಕೈಯಲ್ಲಾಗೋದಿಲ್ಲ. ಕರಾವಳಿಯ ಭಾಗದಲ್ಲಿ 13 ವರ್ಷದಿಂದ ಹೋರಾಟ ಮಾಡ್ತಾ ಇರುವಂಥ ಸೌಜನ್ಯಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ, ಆನೆ ಮಾಹುತನಿಗೆ ನ್ಯಾಯ ಕೊಡ್ಸೋಕ್ಕಾಗಲ್ಲ. ಇವತ್ತು ಚಿನ್ನಯ್ಯ ಉಗಿದು ಹಾಕಿದ್ದಂತಹ ಅಸ್ಥಿ ಪಂಜರಗಳಲ್ಲಿ 3 ಅಸ್ಥಿ ಪಂಜರಗಳು ಸಿಕ್ಕಿದೆ, ಬಂಗ್ಲೆಗುಡ್ಡದಲ್ಲಿ ಸಾವಿರಾರು ಸಿಕ್ಕಿದೆ. ಇದರ ಬಗ್ಗೆ ಯಾವತ್ತೂ ದನಿ ಎತ್ತಲ್ಲ ಇವರು ಹಿಂದೂ ಹೋರಾಟಗಾರರು. ನಮ್ಮ ಕಾಳಜಿ ಇಷ್ಟೇ, ನಮ್ಮ ಕಳಕಳಿ ಇಷ್ಟೇ. ನಮ್ಮ ಕಾಳಜಿ ಕಳಕಳಿ ಒಬ್ಬ ಪ್ರಾಮಾಣಿಕ ಹಿಂದೂಗೆ ಅವನ ಕನಸು ಏನಿರುತ್ತೆ ಅಂದರೆ ಎಲ್ಲ ಧರ್ಮಗಳ ರೀತಿಯಲ್ಲಿ ನನ್ನ ಧರ್ಮವೂ ಸಹ ಬಲಿಷ್ಠ ಆಗಬೇಕು, ನನ್ನ ಧರ್ಮವೂ ಸಹ ಸಂಘಟಿತ ಆಗಬೇಕು, ನನ್ನ ಧರ್ಮದಲ್ಲೂ ಜಾಗೃತಿ ಮೂಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಅವ್ರಿಗೆ ಅಭಿಲಾಷೆ ಇರುತ್ತೆ. ಆ ಅಭಿಲಾಷೆಯನ್ನು ಪರಿಪೂರ್ಣ ಮಾಡಬೇಕು, ಫುಲ್ಫಿಲ್ ಮಾಡಬೇಕು ಅಂತಂದರೆ ಅವರಿಗೆ ಸನ್ಮಾರ್ಗದಲ್ಲಿ ಯಾವ ರೀತಿ ಧರ್ಮವನ್ನು ಸಂಘಟಿಸಬೇಕು, ಯಾವ ರೀತಿ ಕಟ್ಟಬೇಕು ಅನ್ನೋ ರೀತಿಯನ್ನು ಆ ಮಾರ್ಗದರ್ಶನ ಮಾಡಬೇಕಾಗಿದ್ದಂಥವರು ಪ್ರಚೋದನೆಗೆ ಒಳಪಟ್ಟು ಜೀವನಗಳನ್ನು ಹಾಳು ಮಾಡ್ಕೊಳ್ತಾ ಇರುವಂತಹ ಯುವಕರಿಗೆ ಮತ್ತಷ್ಟು ಬೆಂಕಿಗೆ ಎಣ್ಣೆ ಸುರಿಯೋ ಥರ ಮಾಡಬಾರ್ದು. ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇದೆ ಬಂಧುಗಳೇ. ನೀವು ಗಮನಿಸಿ ನೋಡಿ, ತಮಗೆ ಸಮಸ್ಯೆ ಆಗುತ್ತೆ ಅಂತಂದಾಗ ಕೋರ್ಟ್ ಮುಂದೆ ನಾನು ಹೇಳಿಕೆ ಕೊಡೋದಿಲ್ಲ, ಪ್ರಚೋದನೆ ಹೇಳಿಕೆ ಭಾಷಣ ಮಾಡೋದಿಲ್ಲ ಅಂತ ಕೊಡ್ತಾರೆ ಹೊರತು ಇವತ್ತು ಪ್ರಚೋದನಾ ಭಾಷಣಗಳಿಂದ ಕೇಸ್ಗಳು ಹಾಕ್ಸ್ಕೊಂಡಿರುವವರ ಕತೆ ಏನ್ರಿ? ಮಾತೆತ್ತಿದ್ರೆ ಲವ್ ಜಿಹಾದ್ ಅಂತಾರೆ, ಮುಸಲ್ಮಾನರು ಹೆಚ್ಚು ಮಕ್ಕಳನ್ನ ಇರ್ತಾರೆ ಅಂತಾರೆ. ನೀವು ಹೆರ್ರಿ, ನೀವು ಹೆಚ್ಚು ಮಕ್ಕಳನ್ನ ಇರ್ರಿ. ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರಲ್ಲ, ನೀವು ಸಹ ಮುಸಲ್ಮಾನರ ಹೆಣ್ಮಕ್ಳನ್ನ ಪ್ರೀತಿಸಿ ಅಂತ ಹೇಳ್ತಾರಲ್ಲ, ಮಾಡಿ, ಪರಿಣಾಮ ಅನುಭವಿಸ್ತೀರಿ. ನೀವು ಮಾಡಿ. ಯಾವುದೇ ವಿಚಾರಗಳನ್ನು ಪ್ರೀತಿಯಿಂದ ಗೆಲ್ಲಬೇಕೇ ಹೊರತು ದ್ವೇಷದಿಂದ ಗೆಲ್ಲೋದಕ್ಕೆ ಆಗಲ್ಲ ರೀ. ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು, ಸನ್ನಡತೆಯಿಂದ ಸನ್ಮಾರ್ಗದಿಂದ ಏನು ಬೇಕಾದರೂ ಗೆಲ್ಲಬಹುದು. ಆದರೆ ದ್ವೇಷವನ್ನು ಹುಟ್ಟು ಹಾಕೋದ್ರಿಂದ ಅದು ಬೆಂಕಿಯ ಕಿಡಿ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಯಾವತ್ತಿಗೂ ಸಹ ಅದು ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯನ್ನು ಅದು ತೋರಿಸ್ಕೊಡೋದಿಲ್ಲ. ಬೆಂಕಿಯ ಕಿಡಿ ಸುಡುತ್ತೆ ಹೊರತು ಅದು ಇನ್ನೊಬ್ಬರ ಬಾಳಿಗೆ ಬೆಳಕಾಗುವಂತಹ ದೀಪ ಆಗಬೇಕು ಅಂದರೆ ಅದು ಹಣತೆ ಆಗಬೇಕೇ ಹೊರತು ಕಿಚ್ಚಾಗಬಾರದು. ಕಿಚ್ಚು ಯಾವತ್ತೂ ಸುಡುತ್ತೆ. ಆ ಕಿಚ್ಚಿನ ಭಾಷಣಗಳನ್ನು ಮಾಡ್ತಾ ಇರುವಂತಹ ಕರ್ನಾಟಕದ ಕೆಲವೇ ಕೆಲವು ಜನ ನೀವು ಕರ್ನಾಟಕವನ್ನು ಪೂರ್ತಿ ಹುಡುಕಿ ನೋಡ್ಕೊಂಬನ್ರಿ. ಇಡೀ 31 ಜಿಲ್ಲೆಯಲ್ಲಿ ಹುಡ್ಕೊಂಡು ಬನ್ನಿ, ಎಲ್ಲೂ ಸಹ ಈ ಥರ ಪ್ರಚೋದನಾ ಭಾಷಣಗಳು ಮಾಡೋರು ಸಿಗೋದಿಲ್ಲ. ಆದರೆ ನಮ್ಮ ಕರಾವಳಿಯ ಭಾಗದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ನಾನು ಪ್ರಚೋದನೆ ಭಾಷಣ ಮಾಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಆ ಭಾಗದಲ್ಲಿ ಅತಿ ಹೆಚ್ಚು ಪ್ರಚೋದನೆಗೆ ಒಳಪಟ್ಟು ಕೇಸುಗಳನ್ನು ಹಾಕಿಸ್ಕೊಂಡು ಜೀವನಗಳನ್ನು ಹಾಳು ಮಾಡಿಕೊಂಡಿರುವಂಥವರು, ಜೀವಗಳನ್ನು ಕಳ್ಕೊಂಡಿರುವಂಥವರು ನಾವು ನೋಡ್ತಾ ಇದ್ದೇವೆ. ಇದು ಆಗಬಾರದು. ನಿಜವಾದಂತಹ ಒಬ್ಬ ಹಿಂದೂ ತನ್ನ ಧರ್ಮವನ್ನು ಯಾವ ರೀತಿ ಕಟ್ಟಬೇಕು ಅಂತಂದರೆ ಸನ್ಮಾರ್ಗದಲ್ಲಿ ಕಟ್ಟಬೇಕು. ಇಡೀ ಧರ್ಮವನ್ನು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕಿಗೋಸ್ಕರಾಗಿ ಬಳಸ್ಕೊಳ್ತಾ ಇರ್ಬೋದು. ಆತ್ಮ ವಂಚನೆ ಮಾಡ್ಕೊಳ್ಳಂಗೆ, ಆತ್ಮ ಸಾಕ್ಷಿಗೆ ದ್ರೋಹ ಮಾಡ್ಕೊಳ್ಳಂಗೆ, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡುವಾಗೆ, ಹಿಂದೂ ಧರ್ಮಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ ಇದನ್ನು ತಿಳ್ಕೊಳ್ಬೇಕಾದಂತಹ ಯುವಕರು ಇವತ್ತು ಪ್ರಚೋದನೆ ಒಳಪಟ್ಟು ಅವರ ಮೈಂಡು ಒಂದು ರೀತಿಯಾದಂತಹ ಬ್ಲ್ಯಾಕ್ ಥರ ಆಗ್ತಾ ಇದೆಯಲ್ಲ, ಬ್ಲ್ಯಾಕ್ ಹಾಕ್ಕೊಂಡು ಇವ್ರು ಹೇಳಿದ್ದೇ ಸತ್ಯ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ದೇ ಸತ್ಯ ಅಂತ ಹೋಗ್ತಾ ಇರೋರಿಗೆ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು ಸ್ವತಃ ಹೇಳಿದ್ದಾರೆ, ನಾನು ಪ್ರಚೋದನಾ ಭಾಷಣ ಮಾಡೋದಿಲ್ಲ ಅಂತೇಳಿ. ಇಲ್ಲಿಗೆ ಸತ್ಯ ನಿಮಗೆ ಅರ್ಥ ಆಗಿದೆ, ಸತ್ಯದ ಹಾದಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಯುವಕರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ಬರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡು ಪ್ರಚೋದನೆಗೆ ಒಳಪಟ್ಟು ಆ ಪ್ರಚೋದನೆ ಭಾಷಣಗಳನ್ನು ಮಾಡಿ ಪ್ರಚೋದನೆಗೆ ಹೇಳಿಕೆಗಳನ್ನು ಕೊಟ್ಟು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಜೀವನ ಅಮೂಲ್ಯವಾದದ್ದು. ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಯೋಚಿಸುವಂತಹ ಶಕ್ತಿ ಕೊಟ್ಟಿರುವಂಥದ್ದು, ನಗುವನ್ನು ವ್ಯಕ್ತಪಡಿಸುವಂತಹ
ಶಕ್ತಿ ಕೊಟ್ಟಿರುವಂಥದ್ದು, ಅಳುವನ್ನು ವ್ಯಕ್ತಪಡಿಸಿರುವಂತಹ ಶಕ್ತಿ ಕೊಟ್ಟಿರುವಂಥದ್ದು. ಅಂತಹ ಮನುಷ್ಯ ಜೀವನವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದೇ ಸತ್ಯ ಸ್ನೇಹಿತರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ತಾನು ತನ್ನ ಸ್ಟ್ಯಾಂಡಿಗೆ ನಿಂತ್ಕೊಂಡಿದ್ದಿದ್ರೆ ಇವತ್ತು ಕೋರ್ಟಿನ ಮುಂದೆ ನಾನು ದ್ವೇಷ ಭಾಷಣ ಮಾಡೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ. ಇದೇ ವಾಸ್ತವ ಸತ್ಯ. ತಿಳ್ಕೊಂಡ್ರೆ ನಿಜಕ್ಕೂ ನೀವೊಬ್ಬರು ಪ್ರಾಮಾಣಿಕ ಹಿಂದೂ ಆದರೆ ಸನ್ಮಾರ್ಗದಲ್ಲಿ ಧರ್ಮವನ್ನು ಕಟ್ಟುವಂತಹ ಕೆಲಸಕ್ಕೆ ಮುಂದಾಗ್ತೀರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.